ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಸೊ ಎಲ್ಲರೂ ಹೇಗಿದ್ದೀರಾ? ಸೊ ಫೈನಲಿ ಆಫ್ಟರ್ ಲಾಂಗ್ ಗ್ಯಾಪ್, ಸೊ ಆಲ್ರೆಡಿ ಲಾಸ್ಟ್ ಏಪ್ರಿಲ್ ಅಲ್ಲಿ ಕೂರ್ಗ್ ಹೋಗಿರೋ ವಿಡಿಯೋ ನೋಡಿರ್ತೀರಾ. ಸೊ ಅದೇ ತರ ಇವತ್ತು ಒಂದು ಸಂಡೇ ಒಂದು ಸ್ಮಾಲ್ ಬೈಕ್ ರೈಡ್ ವಿತ್ ಜಿಮ್ ಮೆಂಬರ್ಸ್ ಜೊತೆ, ಫ್ರೆಂಡ್ಸ್ ಜೊತೆ. ಸೊ ತುಂಬಾ ದಿವಸ ಆಯ್ತು ಒಂದು ಲಾಂಗ್ ರೈಡ್ ಹೋಗ್ಬೇಕಂತ. ಸೊ ಗಾಡಿಯಲ್ಲಿ ಫ್ರೆಂಡ್ಸ್ ಜೊತೆ ಇಷ್ಟು ದಿನ ಫ್ಯಾಮಿಲಿ ಹೋಗಿ ಹೋಗಿ ಅಭ್ಯಾಸ ಇತ್ತು. ಸೊ ಈಗ ಒಂದು ಫ್ರೆಂಡ್ಸ್ ಜೊತೆ ಒಂದು ಒಳ್ಳೆ ಗ್ಯಾಂಗ್ ಜೊತೆ ಒಂದು ಲಾಂಗ್ ಡ್ರೈವ್. ಎಲ್ಲಿಂದ ಮದನಪಲ್ಲಿಗೆ ಬಂದಿದ್ದೀವಿ. ಸೊ ಹಿಂದೆ ನೋಡ್ತಿದ್ದೀರಾ, ಒಳ್ಳೆ ವ್ಯೂ ಇದೆ. ಸೊ ಆಕ್ಚುಲಿ ನಾವು ಬೇಗ ಬಿಟ್ಟಿದ್ರಿ, ಇನ್ನೂ ಬೇಗ ಬಿಡ್ಬೇಕಾಯ್ತು, 4:30ಗೆ ಬಿಡ್ಬೇಕಾಯ್ತು, ಸ್ವಲ್ಪ ಲೇಟ್ ಆಯ್ತು. ಸೊ ಅದಕ್ಕೆ ಬಟ್ ಫೈನಲಿ ರೀಚ್ ಆದ್ರಿ ನಾವು. ಸೊ ಮೇಲೆ ಹೆಂಗಿದೆ ಏನು ಅಂತ ಪ್ರತಿಯೊಂದು ನಾನು ತೋರಿಸ್ತೀನಿ. ಮೇಲೆ ಏನು ಏನೇನ್ ಪ್ರೈಸ್ ಹೆಂಗ್ ಮಾರ್ತಿದ್ದಾರೆ ಏನು ಅಂತ ಪ್ರತಿಯೊಂದು ನಾನು ನಿಮ್ಗೆ ತೋರಿಸ್ತೀನಿ. ಫಸ್ಟ್ ವ್ಯೂ ನೋಡ್ಕೊಳ್ಳಿ, ಸೂಪರ್ ಆಗಿದೆ. ಸೊ ಮತ್ತೆ ಹೋಗೋಣ, ಬನ್ನಿ ನೋಡೋಣ. ಅವ್ರಿಬ್ರು ಇದ್ದಿದ್ರೆ ಚೆನ್ನಾಗಿರ್ತಿತ್ತು. ನೀನೇನೇನು ಬೇಡ, ಜಸ್ಟ್ ಆಗ್ಬಿಟ್ಟು ತಲೆ ಎಲ್ಲ ಸಾಕು. ಅದು ಹೋಗಿಲ್ಲ Strawberry, full strawberry. ಫೈನಲಿ ರೀಚ್ ಆಗಾಯಿತು. ಸೊ ಬ್ಯಾಚ್ ಹೋಗ್ತಿದೆ, ನೋಡಿದ್ರೆ ಗೊತ್ತಾಗುತ್ತೆ. ಸಕ್ಕತ್ತಾಗಿದೆ. ಥ್ಯಾಂಕ್ ಗಾಡ್ ಬಿಸಿಲಿಲ್ಲ. ಸೊ ಅಷ್ಟೊಂದು ಬಿಸಿಲಿಲ್ಲ. ಬರಬೇಕಾದ್ರೆ ರೋಡು ಸಕ್ಕತ್ತಾಗಿತ್ತು. ಆ್ಯಂಡ್ ದೆನ್ ಒಳ್ಳೆ ಕೂಲಿಂಗ್ ಆಗೋಯಿತು, ಚೆನ್ನಾಗಿತ್ತು. ಸೊ ನೋಡ್ತಾ ಇದ್ದೀರಾ, ರೋಡು ಸ್ವಲ್ಪ ಗಾಡಿಯಲ್ಲಿ ಪಾರ್ಕ್ ಮಾಡಿದ್ದೀವಿ. ಸೊ ಎಲ್ಲರೂ ಬರೋ ದಾರಿಯಲ್ಲಿ ಒಬ್ಬರು ಗಾಡಿ ರಿಪೇರಿ ಆಗೈತು. ಅದೊಂದು ಚಿಕ್ಕ ಅಪ್ಸೆಟ್, ಅದರಿಂದ ಲೇಟ್ ಆಯಿತು. ಬಟ್ ಅವರೆಲ್ಸ್ ಎಲ್ಲರೂ ಎಂಜಾಯ್ ಮಾಡ್ತಿದ್ದಾರೆ, ನೋಡ್ತಿದ್ದೀರಾ. ವೆರಿ ನೈಸ್. ಸೊ ನೋಡೋಣ, ವ್ಯೂ ಪಾಯಿಂಟ್ ಇನ್ನೂ ಮೇಲೆ ಹೋಗ್ತಾ ಇದ್ದೀವಿ. ನೋಡಿ, ಕಾಣಿಸ್ತಿದೆಯಾ? ದಿಸ್ ದ ವ್ಯೂ. ನಾನು ಇನ್ನೂ ಮುಂದೆವರೆಗೂ ತೋರಿಸ್ತೀನಿ. ಗಾಳಿ ಸಿಕ್ಕಾಪಟ್ಟೆ ಹೊಡಿತಿದೆ. ಇಲ್ಲೇನೋ ಗುಹೆ ಇದೆ. ನಮ್ಮ ಫ್ರೆಂಡ್ ಹೋಗ್ತಿದ್ದಾರೆ ಒಳಗಡೆ, ನೋಡ್ಕೊಂಬರೋಣ ಬನ್ನಿ ಏನಿದೆ ಅಂತ. ನಥಿಂಗ್ ಇಸ್ ದೇ, ರೈಟ್? Someone drank. ಏನಿಲ್ಲ ಒಳಗಡೆ, ಬರೀ ಕಚ್ಚರ ಇದೆ, ಬಟ್ ಗುಹೆ ಥರ ಇದೆ. ಕಂಬ್ರೋ. ಗಾಳಿ ಸಿಕ್ಕಾಪಟ್ಟೆ ಹೊಡಿತಿದೆ.
the view. It's already started. ಸೊ ಫ್ರೆಂಡ್ಸ್ ಫೈನಲಿ ವ್ಯೂ ಪಾಯಿಂಟ್ಗೆ ರೀಚ್ ಆಗಿತ್ತು. ಸೊ ಈ ಹೀಲ್ಸಸ್ ಏನಪ್ಪ ಅಂದರೆ ಹಾರ್ಸ್ಲೆ ಹೀಲ್ಸ್. ಸೊ ಆ್ಯಕ್ಚುಲಿ ಕರೆಕ್ಟಾಗಿ ನಮ್ಮ ಜಿಮ್ಮಿಂದ ಇಲ್ಲಿಗೆ ಸೊ ಆ್ಯಕ್ಚುಲಿ 134 ಕಿಲೋಮೀಟ್ರ್ ಇದೆ. 3 ಅವರ್ಸಲ್ಲಿ ಬರ್ಬೋದು. ನಾವು ಸ್ವಲ್ಪ ಲೇಟಾಗಿ ಬಂದಿರೋದ್ರಿಂದ ಸ್ವಲ್ಪ ಬಿಸಿಲುಟ್ಟಿದೆ, ಬಟ್ ಸಿಕ್ಕಾಪಟ್ಟೆ ಗಾಳಿ ಆಗ್ತಿದೆ. ಬಟ್ ಇದು ವ್ಯೂ ಪಾಯಿಂಟ್ ಅಲ್ಲ, ಆ್ಯಕ್ಚುಲಿ ಅದು ವ್ಯೂ ಪಾಯಿಂಟು, ಅದು ತೋರಿಸ್ಮ. ಸೊ ಅದು ವ್ಯೂ ಪಾಯಿಂಟು. ಸೊ ಅದು ಸೇಫ್ ಇದೆ. ಸೊ ಇಲ್ಲೇನಪ್ಪ ಅಂದರೆ ಅಷ್ಟೊಂದು ಸೇಫ್ ಇಲ್ಲ. ಸೊ ಅದರಿಂದ ಸ್ವಲ್ಪ ಕೇರ್ಫುಲ್ಲಾಗಿ ಮಕ್ಕಳನ್ನ ಕರ್ಕೊಂಬಂದರೆ ನೀವು ಮೇಲೆ ಹೋಗೋದು ಬೆಸ್ಟು. ಇನ್ನೊಂದು ಹತ್ತು ಕಡೆನೂ ಒಂದು ವ್ಯೂ ಪಾಯಿಂಟ್ ಇದೆ, ಅದನ್ನು ನಾನು ನಿಮಗೆ ತೋರಿಸ್ತೀನಿ ಹೆಂಗಿದೆ ಏನು ಅಂತ. ನಾವಿಲ್ಲಿ ಸಿಕ್ಕಾಪಟ್ಟೆ ಫೋಟೋ ಶೂಟ್ ಮಾಡಿ ಮತ್ತೆ ಹತ್ತು ಕಡೆ ಒಂದು ವ್ಯೂ ಪಾಯಿಂಟ್ಗೆ ಹೋಗ್ತಾ ಇದ್ದೀವಿ. ಸೊ ಬನ್ನಿ ಹೋಗೋಣ ಹೆಂಗಿದೆ ಅಂತ ಏನು ಅಂತ. ಸೊ ಇದಷ್ಟು ದಾರಿ, ಆ ಕಡೆ ಒಂದು ವ್ಯೂ ಪಾಯಿಂಟ್ ಇದೆಯಲ್ಲ ಅಲ್ಲಿಗೆ. ಸೊ ಇದೊಂದು ದಾರಿ ಸ್ವಲ್ಪ ಪ್ರಯಾಣ ಆಗಿದೆ. ನಮ್ಮ ಬಾಯ್ಸ್ಗೆ ಇದೇ ಕಾಡಿ ಆಗೋಯ್ತು ಅನಿಸುತ್ತೆ. ಸೊ ಇಫ್ ಎನಿವನ್ ಐ ಥಿಂಕ್ ಎಲ್ಲರೂ ಮಿಸ್ ಮಾಡಿದ್ದಾರೆ ಇವತ್ತು ವರ್ಕೌಟ್ನ. ಇಲ್ಲಿ ಮಾಡಿ ಕಾರ್ಡಿಯೋ. ಆ್ಯಂಡ್ ಮೈನ್ ಥಿಂಗ್, ಸೊ ಈ ಪ್ಲೇಸ್ ಬಂದು ಬೈಕರ್ಸ್ಗೆ ಒಳ್ಳೆ ಮಜಾ ಕೊಡುತ್ತೆ. ಯಾಕಪ್ಪ ಅಂದರೆ ತುಂಬ ಬೆಂಡ್ ಇದೆ ರೋಡಲ್ಲಿ. ಸೊ ಬನ್ನಿ ಸುತ್ತ ಅಲ್ಲಿಂದ ಮಾಡ್ತೀವಿ. ರೋಡು ನಡೀರಿ ಬ್ರೋ. ಹೆಂಗೋದ್ರು ಅವರು? ಬಟ್ ನೈಸ್, ಅಲ್ಲಿದೆ ವ್ಯೂ ಪಾಯಿಂಟಲ್ಲಿ. ಅದು ಒಳಗಡೆ ಸ್ವಲ್ಪ ಕೂಲಾಗಿರೋದ್ರಿಂದ ಫೈನ್, ಇಲ್ಲಾಂದರೆ ಕಷ್ಟ ಆಗ್ತಿತ್ತು. ಗುಹೆ ಒಳಗಡೆ ಹೋಗ್ಬಿಟ್ಟವ್ರು ಇವರು. ಬಿ ಕೇರ್ಫುಲ್ ಬೋ. ಗುಹೆ ಓ ವಾ. ವೆರಿ ನೈಸ್ ಗೈಸ್. ಇಲ್ಲಿ ಒಂದು ಲೇಕ್ ಇದೆ. ಸೊ ಅದಕ್ಕಂತ ನಾವು ಇಲ್ಲಿ ಗಾಡಿ ನಿಲ್ಲಿಸಿದ್ದೀವಿ. ಸೊ ಕಮ್ರೋ ಹಿಂಗೋ ಗಾಡಿ ನಿಲ್ಲಿಸಿದ್ದೀವಿ. ಸೊ ಆಲ್ರೆಡಿ ಲೇಕ್ ಇದೆ, ಆಲ್ರೆಡಿ ಬ್ಯಾಚ್ ಹೋಗಿದೆ. ನಾನು ಹೋಗ್ತಾ ಇದ್ದೀನಿ. ಬಟ್ ಸಕ್ಕತ್ತಾಗಿದೆ ಇಲ್ಲಿ ವ್ಯೂ. ಇಲ್ಲಿ ಫೋಟೋ ಶೂಟ್ ಮಾಡೋಕ್ಕೆ ಚೆನ್ನಾಗಿದೆ ಅನಿಸುತ್ತೆ. ಬಟ್ ಚೆನ್ನಾಗಿದೆ, ಸೂಪರಾಗಿದೆ. ಬಟ್ ಕ್ಲೈಮೇಟ್ ಚೆನ್ನಾಗಿದೆ ಅಂತಿದ್ದೀನಿ. ಇಲ್ಲಿದೆ ನೋಡಿ, ನದಿಯಲ್ಲಿ ಮೀನು ಇರ್ಬೋದು. ಸೊ ಫೈನಲಿ ಫ್ರೆಂಡ್ಸ್ ಮುಗೀತು. ಫೈನಲಿ ಸಂಡೇ ರೈಡ್ ಅವತ್ತು ಜಿಮ್ ಬಾಯ್ಸ್ ಜೊತೆ. ಸೊ ಒಳ್ಳೆ ಎಂಜಾಯ್ ಮಾಡಿದ್ರಿ. ಒಳಗಡೆ ಸೂಪರಾಗಿತ್ತು. ಸ್ವಲ್ಪ ಟಯರ್ಡ್ ಇದೆ ಅಷ್ಟೇ, ಬೇರೇನಿಲ್ಲ. ಸೊ ಫೈನಲಿ ಸೂಪರಾಗಿತ್ತು ಒಂದು ರೈಡು. ಒಂದೊಳ್ಳೆ ಬೈಕರ್ಸ್ಗೆ ಒಂದೊಳ್ಳೆ ಸ್ಪಾಟ್ ಇದು. ಸೊ ಒಳ್ಳೆ ಬೆಂಡು ಎಲ್ಲ ಸಕ್ಕತ್ತಾಗಿದೆ ಗಾಡಿ ಓಡಿಸೋಕ್ಕೆ ಒಳಗಡೆ. ಸೊ ಚೆನ್ನಾಗಿದೆ. ನೀವು ಬರೋರು, ಸೊ ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ. ಸೊ ಇದು ಕರೆಕ್ಟಾಗಿ ಮದನಪಲ್ಲಿಯಲ್ಲಿ ಬರುತ್ತೆ.
ಸೊ ಕರೆಕ್ಟಾಗಿ ನಮ್ಮ ಜಿಮ್ಮಿಂದ 134 ಕಿಲೋಮೀಟ್ರ್ ಬರ್ತಿದೆ. ಸೊ ಸೂಪರಾಗಿತ್ತು, ಒಂದು ಒಳ್ಳೆ ಫನ್ನು, ಒಳ್ಳೆ ಜಾಲಿ ಮಾಡಿದ್ರಿ, ಎಲ್ಲ ಮರೆತು ಒಂದೊಳ್ಳೆ ರಿಲ್ಯಾಕ್ಸೇಷನ್ ಇತ್ತು. ಸೊ ಮತ್ತೆ ಈ ಮಂತ್ 24th ಹಾಸನ್ಗೆ ಹೋಗ್ತಾಯಿದ್ದೀನಿ. ಸೊ ಮತ್ತೆ ಹಾಸನ ಸಕಲೇಶ್ಪುರ ಕವರ್ ಮಾಡ್ತಾಯಿದ್ದೀವಿ. ಸೊ ನೋಡೋಣ ಅದು ವೀಡಿಯೋ ಹೆಂಗೆ ಬರುತ್ತೆ ಏನು ಅಂತ. ಸೊ ಈ ವಿಡಿಯೋ ಇಲ್ಲಿಗೆ ಫಿನಿಷ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಇಷ್ಟು ದಿನ ಯಾರೆಲ್ಲ ನಂಗೆ ಸಪೋರ್ಟ್ ಮಾಡ್ತಿದ್ರು, ಯಾರೆಲ್ಲ ನಂಗೆ ಲೈಕ್ ಕಮೆಂಟ್ ಮಾಡ್ತಿದ್ರು, ಥ್ಯಾಂಕ್ ಯು ಸೋ ಮಚ್. ಸೊ ಇದೇ ಥರ ವೀಡಿಯೋ ನೋಡ್ತಾರೆ, ಸಪೋರ್ಟ್ ಮಾಡ್ತಾರೆ. ಇನ್ನೂ ದೊಡ್ಡ ಡಿಫ್ರೆಂಟ್ ವೀಡಿಯೋಸ್ ಬರ್ತಾ ಇರುತ್ತೆ. ಡಿಫ್ರೆಂಟ್ ಪ್ಲೇಸಸ್ ನಾನು ವಿಸಿಟ್ ಮಾಡಿ ತೋರಿಸ್ತಾ ಇರ್ತೀನಿ. ಥ್ಯಾಂಕ್ ಯು ಸೋ ಮಚ್. ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಫೈನಲಿ ನೀವು ಚೆನ್ನಾಗಿರಿ, ನಿಮ್ಮ ಜೊತೆಗಿರೋನು ಚೆನ್ನಾಗಿ ಇಟ್ಕೊಳ್ಳೋಕೆ ಟ್ರೈ ಮಾಡಿ. ಸಿ ಯು, ಬೈ, ಥ್ಯಾಂಕ್ ಯು.